ನಮಸ್ಕಾರ. 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ ನಿತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕಿನ ಗುಡ್ಡೆಮರನಹಳ್ಳಿ ಪಂಚಾಯಿತಿ ಮೆಂಬರ್ ಒಬ್ಬರು ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು 2ನೇ ಬಾರಿ ಗೆದ್ದು ಗ್ರಾಮ ಪಂಚಾಯತಿಲಿ ಮೆಂಬರ್ ಆಗಿದ್ದಾರೆ. ಬನ್ನಿ ಅವರ ಕುರಿತಾದ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? KM ಶಫೀವುಲ್ಲಾ. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿ? ಗುಡ್ಡೆಮರನಹಳ್ಳಿ ಗ್ರಾಮ ಪಂಚಾಯತಿ. ಸರ್, ಇದು 2ನೇ ಬಾರಿ ನಿಂತು ಗೆದ್ದಿದ್ದೀರಾ ಸರ್? ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಜೀವನದಲ್ಲಿ ನಾವು ಸ್ವಾರ್ಥಕ್ಕೆ ಬಿಟ್ಟು ಪರೋಪಕಾರಿ ಆದರೆ ಅದರಲ್ಲಿ ಮಜಾ ಇರುತ್ತೆ. ಇಲ್ಲಾಂದರೆ ನಮ್ಮ ಸ್ವಾರ್ಥಕ್ಕೆ ಇದು ಮಾಡಿದ್ರೆ ಹಿಂದೆ ಎಲ್ಲ ಕೆಲವು ಜನ ರಾಜಕಾರಣಿಗಳು ಜೈಲಿಗೆ ಹೋಗಿರೋ ಮಾಹಿತಿ ಇದೆ. ಹಂಗಾಗ್ಬಿಟ್ಟು ಸರ್, ಈ ಸರಿ ಗೆದ್ದಂಥ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಸರ್ ಈ ಸರಿ? 497 ಟೋಟಲ್ ಓಟಿಂದ ಗೆದ್ದಿದ್ದೀರಾ ಸರ್. ನಿಮ್ಮ ಆಪೋಸಿಟ್ಗಿಂತ ಎಷ್ಟು ಓಟಲ್ಲಿ ಗೆದ್ದಿರಿ ಸರ್ ನೀವು? 100 ಚಿಲ್ಲರೆ ಓಟಲ್ಲಿ ಗೆದ್ದಿದ್ದೀರಾ ಸರ್. ಇದು 2ನೇ ಬಾರಿ ಗೆದ್ದಿದ್ದೀರಾ ಸರ್. ಯಾವ ಪಕ್ಷದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ ಸರ್. ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ನಿಮಗೇನು? ಅದೇ ಹೇಳಿದ್ನಲ್ಲ, ನಮ್ಮ ಸ್ವಾರ್ಥಕ್ಕೋಸ್ಕರ ಬಿಟ್ಟು ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಬೇಕು, ಊರಿಗೆ ಒಳ್ಳೇದು ಮಾಡಬೇಕು, ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಕೆಲಸ ಮಾಡಬೇಕು ಸರ್. ಲಾಸ್ಟ್ ಟೈಮ್ 5 ವರ್ಷ ಗೆದ್ದು ಮೆಂಬರ್ ಆಗಿದ್ದೆ ಸರ್. ಆ ಅವಧಿಯಲ್ಲಿ ನಿಮ್ಮ ವಾರ್ಡಿನಲ್ಲಿ ಏನು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ರಿ ಸರ್? ಕೆಲವು ಮನೆಗಳು ಕೊಡಿಸಿದ್ದೀನಿ, ಲೋನ್ ಪ್ರಕಾರ ಬಂದಿರೋವು. ಕೆಲವು ರೋಡ್ಗಳು ಮಾಡಿಸಿದ್ದೀನಿ, ಚರಂಡಿ ಮಾಡಿಸಿದ್ದೀನಿ, ಮತ್ತು ನೀರಿನ ಸವಲತ್ತು ಮಾಡಿಸಿದ್ದೀವಿ ಜಿಲ್ಲಾ ಪಂಚಾಯತಿಯಿಂದ. ಕಾಂಗ್ರೆಸ್ಸು ಮೆಂಬರ್ ಇರೋದ್ರಿಂದ. ಅದೇ ಬೇರೆ ಮೆಂಬರ್ ಆಗಿದ್ದರೆ ನಮ್ಮ ಮಾತು ಕೇಳ್ತಾ ಇರಲಿಲ್ಲ. ವಿರೋಧ ಪಕ್ಷದವರು ಈಗ ನಮ್ಮ ಮಾತು ಅವ್ರು ಕೇಳೋದಿಲ್ಲ, ಅವ್ರ ಮಾತು ನಾವು ಕೇಳೋದಿಲ್ಲ. ಯಾರು ಅಧಿಕಾರದಲ್ಲಿ ಇರ್ತದೆ ಅವ್ರದ್ದು ನಡೀತದೆ ಸರ್. ಈಗ ಈ ಸಲಿನ 3 ವರ್ಷ ಅವಧಿ ಕಳೆದಿದ್ದೀರಾ ಸರ್. ಈ ಅವಧಿಯಲ್ಲಿ ಡಾಂಬರೀಕರಣ ಆಗ್ಬೋದು, ಕಾಂಕ್ರೀಟ್ ರೋಡ್ ಆಗ್ಬೋದು, ಸ್ವಚ್ಛತೆ ಬಗ್ಗೆ ಎಲ್ಲ ಏನು ನಿಮ್ಮ ವಾರ್ಡಿನಲ್ಲಿ ಕ್ರಮ ತೊಗೊಂಡಿದ್ದೀರಾ ಸರ್ ನೀವು ಗೆದ್ದ ನಂತರ? ಕೆಲವು ರೆಸಲ್ಯೂಷನ್ ಮಾಡಿದ್ದೀವಿ ಮೀಟಿಂಗ್ನಲ್ಲಿ, ಕೆಲವು ಕಾಮಗಾರಿ ಬಗ್ಗೆ ಅದು ಆಗುತ್ತೆ ಅಂತ ಎಲ್ಲ ಆಶ್ವಾಸನೆ ಕೊಟ್ಟಿದ್ದೀವಿ ಅವ್ರಿಗೆ. ಆಮೇಲೆ ಕೆಲವರು ಇದು ಏನಂತೀರ, ತಮ್ಮ ಸ್ವಂತಕ್ಕೋಸ್ಕರ ಹಿರಿಯವರು ಕಿರಿಯವರು ಎಲ್ಲ ಬರ್ತಾರೆ, ಇಂಥದ್ದು ಮಾಡಿ ಅಂತ. ಅದು ಮೊದಲಿದ್ದದ್ದು BJP ಗೌರ್ಮೆಂಟಿಂದ ಯಾವುದು ದುಡ್ಡು ಬರೋದು ಕಮ್ಮಿ ದುಡ್ಡು, ಅದು ಪೂರ್ತಿ ಎಲೆಕ್ಟ್ರಿಕ್ ಹೋಗಿಬಿಡ್ತಾರೆ. ಈಗ ಬರೋದು ಸೆಂಟ್ರಲ್ ಗೌರ್ಮೆಂಟಿಂದ ಪೂರ್ತಿ ಫುಲ್ ದುಡ್ಡು ಬರುತ್ತೆ. ಉದ್ಯೋಗಕ್ಕಾದರೆ ಬೇರೆ ಬೇರೆ ಸ್ಕೀಮ್ನಲ್ಲೆಲ್ಲ ಅದಕ್ಕೆಲ್ಲ ಜಾಬ್ ಕಾರ್ಡ್ ಬೇಕು. ಆ ಜಾಬ್ ಕಾರ್ಡ್ ಇದ್ದರೆ ಮಾಡಿಸ್ಬೋದು ಕೆಲಸ. ಎಷ್ಟು ಬೇಕಾದರೂ ಕೆಲಸ ಮಾಡಿದ್ರೂ ದುಡ್ಡು ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಸರ್, ಇನ್ನೂ 1 ವರ್ಷ ಅವಧಿ ಇದೆ ಸರ್ ನಿಮಗೆ. ಇನ್ನೂ 1 ವರ್ಷ ಅವಧಿಲಿ ಇನ್ನೂ ಏನು ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ನಿಮ್ಮ ವಾರ್ಡಿನಲ್ಲಿ? ಯಾವ್ದು ಮಾಡಿದ್ರೂ ಅದೇ ಜನಗಳಿಗೆ ಒಳ್ಳೇದಾಗಬೇಕು. ಅದರಲ್ಲಿ ನಾವು ಕಾಂಟ್ರಾಕ್ಟ್ ಮಾಡಿಸ್ಕೊಂಡು ಇದು ಮಾಡಿಸ್ಕೊಂಡು ಬೆಳೆಯುವಂಥದ್ದು ಬಿಡಬೇಕು. ಊರು ಅಭಿವೃದ್ಧಿ ಆಗಬೇಕು. ಊರು ಅಭಿವೃದ್ಧಿ ಆಗಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಎಲ್ಲ ಕಡೆಯೂ ಕೆಲಸ ಕಾರ್ಯಗಳಾಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ ಸರ್. ನಿಮ್ಮ ಈಗ ಪಂಚಾಯತಿ ಅಲ್ಲದಂತೆ ತಾಲೂಕು ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, MLA ಆಗ್ಬೋದು, MP ಫಂಡಿನ ಏನಾದ್ರು ಕೆಲಸ ಕಾರ್ಯಗಳನ್ನ ನೀವು ಮಾಡಿಸಿದ್ದೀರಾ ಸರ್? ನಾನು ಮಾಡಿಸಿಲ್ಲ, ಬೇರೆಯವ್ರು ಮಾಡಿಸಿದ್ದಾರೆ. ಈ ಹೂಳಿತ್ತದ್ದು ಆಗ್ಬೋದು ಕೆರೆಯಲ್ಲಿ, ಆಮೇಲೆ ಬೇರೆ ರೋಡ್ಗಳು ಅದು ಮಾಡಿಸಿದ್ದಾರೆ MP ಅವರು ಅವರ ಅವಕಾಶ ಆದಮೇಲೆ. ಆಮೇಲೆ ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ್ದಾರೆ ಎತ್ತಿನ ಹೊಳೆದು, ನೀರು ಇಲ್ಲಿಂದ ತಗೊಬರೋದು. ಅದು ಆಶ್ವಾಸನೆ ಕೊಟ್ಟಿದ್ದಾರೆ. ದುಡ್ಡು ರಿಲೀಸ್ ಆಗಿದೆ ಗೌರ್ಮೆಂಟಿಂದ, ಅದು ಕಾಮಗಾರಿ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರಿದ್ದಾರೆ ಸರ್? ನಮಗೆ ಗುರುಗಳು ಅಂದರೆ ನಮ್ಮ ಅಣ್ಣ ಅವರು. ಅವ್ರ ಹೆಸರು ಸರ್? ಅಬ್ದುಲ್ ಲತೀಫ್. ಅವರು ಫಸ್ಟು ಪಂಚಾಯತಿಗೆ ನಿಂತ್ಕೊಂಡಿದ್ರು, ಅವರು ಎಲೆಕ್ಟ್ ಆಗಿದ್ರು. ಅದು ಚಿಕ್ಕವನಾಗಿದ್ದಾಗ ಅವರು ಸಣ್ಣ ಹುಡುಗರು ತೊಗೊಂಡು ಪೆಪ್ಪರ್ಮೆಂಟ್ ಹಚ್ಕೊಂಡು ಕೂಗಾಡ್ಕೊಂಡು ಬರ್ತಾಯಿದ್ದೆ, ಇಂಥವ್ರಿಗೆ ಓಟ್ ಕೊಡಿ ಇಂಥ ಇದಕ್ಕೆ ಅಂತ. ಅವಾಗೇನು ಪಾರ್ಟಿ ಇರಲಿಲ್ಲ ಪಂಚಾಯತಿಗೆ. ಆಮೇಲೆ ಮಂಡಲ್ ಪಂಚಾಯತಿ ಅಂತ ಮಾಡಿದ್ವಿ ಹೆಗಡೆಯವ್ರ ಕಾಲದಲ್ಲಿ. ಈಗೇನು ಏನು ಪಾರ್ಟಿ ಇಲ್ಲ. ಈಗಲೂ ಪಂಚಾಯತಿಗೆ ನಿಮಗೆ ಪಕ್ಷ ಬರೋ ಸರ್, ಗೆದ್ದಾದ್ಮೇಲೆ ನೀವು ಪಕ್ಷ ಗುರುತಿಸ್ಕೊಳ್ಳುವಂಥ? ಅಲ್ಲಲ್ಲ, ಪಕ್ಷ ಗುರುತಿಸ್ಕೊಳ್ತೀವಿ. ಆದರೆ ಅಲ್ಲಿ ಮೀಟಿಂಗ್ ಮಾಡುವಾಗ ನಾವು ಪಕ್ಷ ಮಾಡಬೇಕು. ಕೆಲವರು ಸಾರಥಿ ಮಾಡ್ತಾರೆ,
ನಾವು ಬಿ ಜೆ ಪಿಯವರು ದಳದವರು ಕಾಂಗ್ರೆಸ್ಸವರು ಅಂತ ಈಗಲೂ ಪಕ್ಷಾತೀತ ಮಾಡ್ತಾರೆ. ಅದು ಮಾಡಿಕೊಡ್ದು ಊರಿನಲ್ಲಿ. ಸರ್, ಈಗ ನೀವು 2 ಬಾರಿ ಗೆಲ್ಲೋದಕ್ಕೂ ನಿಮ್ಮ ವಾರ್ಡಿನ ಜನರೇ ಕಾರಣ ಸರ್. ಹೌದು, ನಿಮ್ಮ ವಾರ್ಡಿನ ಜನರು. ಆ ವಾರ್ಡಿನ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. 2 ಸಲ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಆವಾಗಲೂ ಬಹುಮತದಿಂದ ಗೆಲ್ಲಿಸಿದ್ರು ಫಸ್ಟ್ ಟೈಮ್. ಅದು ಮಂಡಲ್ ಪಂಚಾಯತಿ ಸಿಂಬಲ್ಸ್ ಇತ್ತು. ಇದು ಹೆಗಡೆಯವ್ರ ಸರ್ಕಾರ ಇದ್ದಾಗ ಆವಾಗಲೂ ಕೂಡ ವಿರೋಧ ಪಕ್ಷದವರು ಸೋಲ್ಸೋಕ್ಕೆ ಭಾಳ ಪ್ರಯತ್ನ, ಆವಾಗಲೂ ಸೋಲ್ಸೋಕ್ಕಾಗಲಿಲ್ಲ. ಮೊನ್ನೆ ಕೂಡ ನನ್ನ ಮೇಲೆ 3 ಜನ ನಿಂತಿದ್ರು BCMಗೆ. ಅವರು ಸುಮಾರು ದುಡ್ಡು ಖರ್ಚು ಮಾಡಿದ್ರು. ನಾನು ಕೇವಲ ಸ್ವಲ್ಪ ಕಾಫಿ ಟೀ ಕುಡಿಸ್ಬಿಟ್ಟು ಎಲೆಕ್ಟ್ ಆದೆ. ನೋಡಿದ್ರಲ್ಲ, ಒಬ್ಬರು ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು 2 ಸಲ ಗೆದ್ದು ಎಷ್ಟು ಜನಸೇವೆ ಮಾಡಿದ್ದಾರೆ, ಇನ್ನೂ ಏನು ಮುಂದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಇದೇ ಥರ ನಿಮ್ಗೆ ಯಾವ್ಯಾವ ಒಂದು ಮಾಹಿತಿ ಬೇಕಾದರೂ ನಮ್ಮ 24x7 ಕರ್ನಾಟಕ.com ವೀಕ್ಷಿಸ್ತಾ ಹೋಗಿ ಅಂತ ಹೇಳ್ತಾ, ಇವ್ರು ಏನೇ ಇನ್ನು ಮುಂದಕ್ಕೆ ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಸಹ ಅದು ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ.